ನಮಸ್ತೆ ಎಲ್ಲರಿಗೂ. ಬನ್ನಿ ಈ ವೀಕಿಗೆ ಏಂಜಲ್ ಗೈಡೆನ್ಸ್ ಏನಿದೆ ನೋಡೋಣ. ಇನ್ ಕೆಲವು ತಿಂಗಳುಗಳು ಬೇಕಾಗತ್ತೆ ನಿಮ್ಮ ಕನಸು ನನ್ಸಾಗಕ್ಕೆ ಅಂತ ಹೇಳ್ತಿದ್ದಾರೆ. ಸೋಲ್ಮೇಟ್ ಬರುವಂತ ಸಾಧ್ಯತೆ ಇದೆ, ಲವ್ ಮ್ಯಾರೇಜ್ ಆಗುವಂತ ಸಾಧ್ಯತೆ ಇದೆ. ಏನ್ ಕಠಿಣ ಪರಿಸ್ಥಿತಿ ಇತ್ತು ಅದೆಲ್ಲವೂ ರಿಮೂವ್ ಆಗಿ ಒಂದೊಳ್ಳೆ ಸಿಚುವೇಶನ್ ನಿಮ್ ಲೈಫಿಗೆ ಬೆಟರ್ಮೆಂಟ್ ಬರೋದ್ರಲ್ಲಿ ಇದೆ. ಸದ್ಯಕ್ಕೆ ನಿಮ್ಮ ಒಳ್ಳೆತನನ ಯಾರು ದುರುಪಯೋಗ ಪಡಿಸ್ಕೊಳ್ದಿರೋ ಹಾಗೆ, ಅದ್ರ ಜೊತೆಗೆ ನಿಮ್ಮನ್ನ ನೀವು ದುರುಪಯೋಗ ಪಡಿಸ್ಕೊಳ್ದಿರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಇನ್ನ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಬೇಕು ಯಾವುದೋ ಒಂದು ವಿಚಾರದ ಬಗ್ಗೆ, ಕಡಿಮೆ ಮಾಹಿತಿ ಇದೆ ನಿಮ್ಮ ಹತ್ರ ಅಂತ ಇದೆ. ಹೋಗ್ಲಿಕ್ಕೆ ಬಿಟ್ಬಿಡಿ. ಸೊ ನಿಮ್ಮ ಎಕ್ಸ್ ಅಥವಾ ನಿಮ್ಮ ಕರೆಂಟ್ ಪಾರ್ಟ್ನರ್ ನಿಮ್ಮನ್ನ ಬಿಟ್ಟು ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ, ಅಥವಾ ಬೇರೆ ಯಾರಾದ್ರೂ ನಿಮ್ ಜೀವನದಿಂದ ದೂರ ಆಗ್ಬೇಕು ಅನ್ಕೊಂಡಿದ್ರೆ ಅದನ್ನ ಬಿಟ್ಟು ಹಾಕಿ, ಅಥವಾ ನಿಮ್ಮಿಬ್ಬರು ಮಧ್ಯೆ ಮನಸ್ತಾಪ ಏನಾದ್ರೂ ಇದ್ರೆ ಅದನ್ನ ಬಿಟ್ಟು ಹಾಕ್ಬಿಟ್ಟು ಒಂದಾಗಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಬೇರೆಯವ್ರ ಸಹಾಯ ತಗೊಳ್ಳಿ ಈ ಸಿಚುವೇಶನ್ ನ ಹ್ಯಾಂಡಲ್ ಮಾಡೋದಕ್ಕೆ, ಅಥವಾ ಈ ಸಿಚುವೇಶನ್ ಇಂದ ಹೊರಗೆ ಬರೋದಕ್ಕೆ. ನೀವು ಒಂದಷ್ಟು ಬೇರೆಯವ್ರ ಸಹಾಯ ಪಡೆದಿದ್ದೆ ಆದ್ರೆ ಇನ್ನ ಹೆಚ್ಚಿನ ಅನುಕೂಲ ಆಗತ್ತೆ ನಿಮ್ಗೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇರ್ಲಿ, ನಿಮ್ಮ ಮೇಲೆ ನಿಮ್ಗೆ ಭರವಸೆ ಅನ್ನೋದು ಇರ್ಲಿ ಅನ್ನುವಂಥದ್ದು ಇದೆ. ಯಾವುದೇ ಕಾರಣಕ್ಕೂ ಪ್ರಯತ್ನನ ನಿಲ್ಲಿಸ್ಬೇಡಿ, ಹೀಗೆ ಮುಂದುವರ್ಸ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ಸೊ ಒಂದು ಹೊಸ ರೀತಿಯ ಪ್ರಯತ್ನ ಪಟ್ರೆ ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ಸಾಕಷ್ಟು ಯಶಸ್ಸನ್ನ ನೋಡ್ತೀರಾ, ದುಡ್ಡು ಬರುತ್ತೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಅವಕಾಶಗಳು ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ತುಂಬಾ ದುಡ್ಡು ಬರುತ್ತೆ ಈ ವಾರ, ಫೈನಾನ್ಷಿಯಲಿ ಚೆನ್ನಾಗಿದೆ. ನಿಮ್ಮನ್ನು ನೀವು ಪ್ರಿಪೇರ್ ಮಾಡಿಕೊಂಡು ರೆಡಿಯಾಗಿ ಅನ್ನುವಂಥದ್ದು ಕೂಡ ಇದೆ. ಸೊ ಈಗ ಇಲ್ಲಿ 3 ಕಾರ್ಡ್ ಇಡ್ತೀನಿ, 3ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ. ಸೊ ಏನ್ ಬರುತ್ತೆ ನಿಮ್ಗೆ ಗೈಡೆನ್ಸ್ ನೋಡುವ. ಓಕೆ, ಬಾಟಮ್ ಆಫ್ ದಿ ಡೆಕ್ ನೋ ನೀಡ್ ಟು ವರಿ ಇದೆ. ಚಿಂತೆ ಮಾಡಬೇಡಿ, ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡಿ. ಸೊ ಪರ್ಫೆಕ್ಟ್ ಟೈಮಿಂಗ್ ಬಂದಾಗ ನೀವು ಅನ್ಕೊಂಡಿರೋದೆಲ್ಲವೂ ಕೂಡ ಆಗತ್ತೆ. ಓಕೆ, 3 ಬೇಕಾದ್ರೂ ಆಯ್ಕೆ ಮಾಡಿ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಟೇಕ್ ಆಕ್ಷನ್ ಎಸ್ ಅಂತ ಇದೆ. ಸೊ ಆಕ್ಷನ್ ತಗೊಳ್ಳಿ, ಈಗ ನೀವು ಆ ಕೆಲಸನ ಮಾಡಿ ಎಸ್ ಅಂತ ಇದೆ. ಟೇಕ್ ಆಕ್ಷನ್. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ನೋ 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 ಇದೆ. 2 ಸತಿ ನೋ ಬಂದಿದೆ. ಸೊ ಹಾಗಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಈ ವಾರ 2ಕ್ಕೂ ನೋ ಇದೆ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ರೀಕನ್ಸಿಡರ್, ದೇರ್ ಇಸ್ ಸಮಥಿಂಗ್ ಬೆಟರ್. ಇನ್ನೊಮ್ಮೆ ಯೋಚನೆ ಮಾಡಿ ನೋಡಿ, ಇದಕ್ಕಿಂತ ಬೆಟರ್ ಏನು ನಿಮ್ ಜೀವನದಲ್ಲಿ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಪಾಸಿಟಿವ್ ಆಗಿ ಇರಿ, ರಿಯೂನಿಯನ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ. ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕು, ಶೇರು, ಸಬ್ಸ್ಕ್ರೈಬು ಮಾಡಿ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆದಾಗ್ಲಿ. ಸೊ 7, 6, 10, 11, 9 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಧನಸು ರಾಶಿ, ವೃಷಭ ರಾಶಿ, ತುಲಾ ರಾಶಿ, ಕನ್ಯಾ ರಾಶಿ, ಕರ್ಕಾಟಕ, ಮೀನ ರಾಶಿ, ಆಮೇಲೆ ಸಿಂಹ ರಾಶಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಒಳ್ಳೇದಾಗ್ಲಿ. PLAMGNDIARESRC ಲೆಟರ್ಸ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಟೇಕ್ ಕೇರ್, ಬಾಯ್, ನಮಸ್ತೆ. ಎಂಜಾಯ್ ಮಾಡಿ.